ಒಳ್ಳೆ ದೇವಸ್ಥಾನ. ವ್ಲಾಗಲ್ಲೆಲ್ಲ ಹೇಳ್ತಾರೆ ಚಿಕನ್ ಇದು ನೋಡಿ ನಾನು ಮಾಡಿದ ವೆಜ್ ಸಲಾಡ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯಶು. ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಂಥ ಮಿನಿ ವ್ಲಾಗ್ ಅಲ್ಲ, ಜಸ್ಟ್ ಒಂದು ಶೇರ್ ಮಾಡಲಿಕ್ಕೆ ಅಷ್ಟೇ. ಫುಡ್ ಇದ್ದು ಬಿಟ್ಟರೆ ನಾನು ಮಾಡೋ ಡಯಟ್ ಇದ್ದಷ್ಟೇ. ನಾನು ಬೆಳಿಗ್ಗೆ ಎಂತ ಸಹ ತಿನ್ನುವುದಿಲ್ಲ, ಪ್ರಾಂಪ್ಟಾಗಿ ಹೇಳ್ತೇನೆ. ಅಂದರೆ ಬೆಳಿಗ್ಗೆ ಚಹಾ ತಿಂಡಿ ತಿನ್ನುವಾಗ ಓಕೆ. ಆದರೆ ಮಧ್ಯಾಹ್ನ ಉಂಟಲ್ಲ, ನಾನು ವರ್ಕ್ ಮಾಡಲು ಬರ್ತೇನೆ. ಮಧ್ಯಾಹ್ನ ಒಂದು ವೆಜ್ ಸಲಾಡ್ ಥರ ಮಾಡ್ತೇನೆ, ಹಾಗೆ ಒಂದು 2 ಮೊಟ್ಟೆ ಬೇಯಿಸ್ತೇನೆ. ಅದೇ ನನ್ನ ಒಂದು ಮೀಲ್. ಹಾಗೆ ನೈಟ್ ಹಾಗೆ ಮತ್ತೆ ಮಧ್ಯಾಹ್ನ 1 ಸ್ಕೂಪ್ ರೈಸ್ ಮತ್ತೆ 1 ಸ್ಕೂಪ್ ದಾಲ್ ಕೂಡ ತಿಂತೇನೆ, ಆಯ್ತಾ. ಅದನ್ನು ಮಾಡ್ಕೊಂಡು ಹಾಗೆ ನೈಟಲ್ಲಿ ಖಾಲಿ ವೆಜ್ ಸಲಾಡ್ ಮತ್ತೆ ಮೊಟ್ಟೆ ಮಾತ್ರ. ಆದರೆ ಸದ್ಯದಲ್ಲಿ ಮೊಟ್ಟೆ ತುಂಬ ಇಷ್ಟ ಆಗ್ಬಿಟ್ಟಿದೆ. 1 ಟ್ರೈ ಮೊಟ್ಟೆ ತಂದಿದ್ದು ಫ್ರೆಂಡ್ಸ್, ಆಯ್ತಾ. 1 ಟ್ರೈ ಮೊಟ್ಟೆ ತಂದಿದ್ದು. ಈಗ ಲಾಸ್ಟ್ ಉಳಿದಿದ್ದು 7 ಅಷ್ಟೇ. ಅದರಲ್ಲಿ 2 ತಂದೆ, ಈಗ ಮತ್ತೆ ಉಳಿದಿದ್ದು 5 ಅಷ್ಟೇ. ಈಗ ಮೊಟ್ಟೆ ತರಬೇಕಂತ ದೊಡ್ಡ ಟೆನ್ಷನ್. ಈಗ ದೊಡ್ಡ ಟೆನ್ಷನ್ ಆಗಿದೆ ಮೊಟ್ಟೆ ತರೋದು. ಮತ್ತೊಂದು ಫ್ರೆಂಡ್ ಈಗ ದೊಡ್ಡ ಮಸಾಲೆ ಎಲ್ಲ ಮಾಡಿಕೊಂಡು ಅವ್ರ ಹತ್ರ ಫಸ್ಟ್ಲಿ ದುಡ್ಡು ಹೇಳ್ತಾರೆ ಎಲ್ಲರೂ, ನಾವು ಕೂಡ ಮಾಡ್ಬೋದು ಅಂತ ಹೇಳಿ. ಆದರೆ ನಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ನಾವು ನಾಳೆ ಒಳ್ಳೆ ಜಿಮ್ ಇದಾಗಿ ದೊಡ್ಡ ಬಾಡಿ ಬಿಲ್ಡರ್ ಆಗಿ ನಿಲ್ಬೋದು. ಯಾಕಂದರೆ ಅದನ್ನು ಮಾಡಬೇಕಂದ್ರೆ ಅಷ್ಟೇ. ಆದರೂ ನಮ್ಮ ಒಂದೊಂದು ಮಿಡಲ್ ಕ್ಲಾಸ್ ಹುಡುಗರು ಎಲ್ಲ ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ. ಅವರದ್ದು ಏನಾದರೂ ಲೋನ್ ಸಾಲಕ್ಕಿಲ್ಲಾದರೂ ಮಾಡ್ತಾರೆ. ಅವರಿಗೆ ಒಂದು ಹ್ಯಾಂಡ್ಸ್ ಆಫ್ ಕೊಡಬೇಕು. ಅದು ನಮ್ಮ ಹತ್ರ ಎಲ್ಲ ಸಾಧ್ಯ ಇಲ್ಲ. ಅದು ನಾವು ಬಾಡಿ ಫಿಟ್ನೆಸ್ ಕಬಡ್ಡಿಗೋಸ್ಕರ ಜಿಮ್ ಮಾಡೋದು, ಆಯಿತಾ. ಫ್ಯಾಟ್ ಲಾಸ್ ಆಗ್ಬೇಕಂತ ಇದಕ್ಕೆ ಅವರು ಈ ಥರ ವೆಜ್ ಸಲಾಡ್ ಅದು ಇದು ತಿನ್ನು ಅಂತ ಹೇಳ್ತಿದ್ದಾರೆ. ಅದೇ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡ್ಬೇಕಂತ ಹೇಳಿದ್ರಿ, ನೀನೆಲ್ಲ ಹೇಳ್ಬೋದು ಹೇಳಿ. ಹಾಗೆ ಬರಲ್ಲ, ಮೊಟ್ಟೆ ಬೇಯ್ತಾ ಉಂಟು. ಇನ್ನೊಂದು ಏನು ಗೊತ್ತಾ, ಇವಾಗ ನಮ್ಮ ಫ್ರೆಂಡ್ಶಿಪ್ ಗ್ಯಾಂಗಲ್ಲಿ ನಾವು ಇವಾಗ ಡಯಟಲ್ಲಿ ಇರ್ತೇವೆ. ಒಂದೊಂದು ಫಂಕ್ಷನ್ ಬರ್ತದೆ, ಒಂದೊಂದು ಬರ್ಡೇ ಪಾರ್ಟಿ ಬರ್ತದೆ. ಆವಾಗ ಅವಾಯ್ಡ್ ಮಾಡೋದಂದರೆ ಆ ಫುಡ್ನ ಅವಾಯ್ಡ್ ಮಾಡೋದಂದರೆ ತುಂಬ ಕಷ್ಟ ಫ್ರೆಂಡ್ಸ್. ಯಾಕಂದರೆ ಓಕೆ, ಇವ್ರು ಹೇಳ್ತಾರೆ ಫಿಟ್ನೆಸ್ ಅವರು, ವ್ಲಾಗಲ್ಲೆಲ್ಲ ಹೇಳ್ತಾರೆ ನೀವು ಚಿಕನ್ ತಿನ್ಬೋದು, ಚಿಕನ್ ಏನು ಇದಲ್ಲ ಪ್ರೋಟೀನ್. ಹೌದು, ಪ್ರೋಟೀನ್ ಅಲ್ಲ. ಆದರೆ ನಾವು ಅದು ಪಾರ್ಟಿಗೆಲ್ಲ ಹೋಗಿದ್ದು ತಿನ್ನೋದು ಚಿಕನ್ ಉಂಟಲ್ಲ, ಅವರು ಅಷ್ಟೇ ಗ್ರಾಮೆಲ್ಲ ಇಲ್ಲ, ತಿನ್ನೋದು ಒಂದೇ. ಈ ಥರ ಉಂಟು. ಅಂದರೆ ಜಿಮ್ಮಲ್ಲಿ ಅಲ್ಲ, ಹೊರಗಡೆ ಹೋಗೋದು. ಅದೇ ಮನೆಯಲ್ಲಿ ಅಲ್ಲ ಪರ್ಫೆಕ್ಟಾಗಿ ಮಾಡ್ಕೊಂಡು ತಿಂದರೆ ಸ್ವಲ್ಪ ಹೆಲ್ದಿ ಅಂತ. ನಾನು ವೆಜ್ ಸಲಾಡ್ ಮಾತ್ರ ಚಂದ ಮಾಡ್ತೇನೆ, ಆಯಿತಾ. ಒಮ್ಮೆ ನಿಮಗೆ ತೋರಿಸ್ತೇನೆ ನೋಡಿ. ಇದು ನೋಡಿ ನಾನು ಮಾಡಿದ ವೆಜ್ ಸಲಾಡ್. ಮೊಟ್ಟೆ ರೆಡಿ ಆಗ್ತುಂಟು ಫ್ರೆಂಡ್ಸ್. 2 ಮೊಟ್ಟೆ, ಜಾಸ್ತಿ ಇಲ್ಲ ಅದಕ್ಕೆ.